ಒಬ್ಬ ಅನಾಥ ಹುಡುಗ. ಅವನು ಬಳಿ ಮನೆ ಇರಲಿಲ್ಲ, ಹಣ ಇರಲಿಲ್ಲ. ಆದರೆ ಅವನ ಬಳಿ ಇಡೀ ಜಗತ್ತಿಗಿಂತ ಅಮೂಲ್ಯವಾದ ಒಬ್ಬ ಸ್ನೇಹಿತನಿದ್ದ. ಅದು ಒಂದು ಬೀದಿ ನಾಯಿ. ಆ ನಾಯಿ ಒಂದು ದಿನ ಅವನ ಬದುಕನ್ನಷ್ಟೇ ಅಲ್ಲ, ಇಡೀ ಹಳ್ಳಿಯ ಭವಿಷ್ಯವನ್ನೇ ಬದಲಾಯಿಸಿತು. ಮಲೆನಾಡಿನ ಸುಂದರ ಹಳ್ಳಿಯಾದ ಶಿವಪುರ. ಹಸಿರು ಬೆಟ್ಟಗಳು, ಹರಿಯುವ ನದಿ, ತೆಂಗು ಮತ್ತು ಅಡಿಕೆ ತೋಟಗಳಿಂದ ಸುತ್ತುವರಿದ ಆ ಹಳ್ಳಿಯಲ್ಲಿ ಕಿರಣ್ ಎಂಬ 12 ವರ್ಷದ ಅನಾಥ ಹುಡುಗ ವಾಸಿಸುತ್ತಿದ್ದ. ಕೆಲ ವರ್ಷಗಳ ಹಿಂದೆ ಅಪಘಾತದಲ್ಲಿ ಅವನ ತಂದೆ ತಾಯಿ ಮೃತಪಟ್ಟಿದ್ದರು. ಅಂದಿನಿಂದ ದೇವಾಲಯದ ಪಕ್ಕದ ಹಳೆಯ ಗುಡಿಸಲಿನಲ್ಲಿ ಒಬ್ಬನೇ ಬದುಕುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಮನೆ ಮನೆಗೆ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿ ಬಂದ ಹಣದಿಂದ ಊಟ ಮಾಡುತ್ತಿದ್ದ. ಆದರೆ ಅವನಿಗೆ ಒಬ್ಬ ನಿಜವಾದ ಸ್ನೇಹಿತ ಇದ್ದ. ಒಂದು ಕಂದು ಬಣ್ಣದ ಬೀದಿ ನಾಯಿ. ಅದಕ್ಕೆ ಅವನು ರಾಜ ಎಂದು ಹೆಸರು ಇಟ್ಟಿದ್ದ. ಬೆಳಗ್ಗೆ ಕಿರಣ್ ತನ್ನ ಬಳಿಯಿದ್ದ ಒಂದೇ ಒಂದು ರೊಟ್ಟಿಯನ್ನ 2 ಭಾಗ ಮಾಡುತ್ತಾನೆ. ಕಿರಣ್, ರಾಜ, ಮೊದಲು ನೀನೇ ತಿನ್ನು. ರಾಜ ಬಾಲ ಆಡಿಸುತ್ತಾ ರೊಟ್ಟಿ ತಿನ್ನುತ್ತದೆ. ಆಮೇಲೆ ಕಿರಣ್ ಉಳಿದ ಭಾಗ ತಿನ್ನುತ್ತಾನೆ. ಅದನ್ನ ದೂರದಿಂದ ನೋಡಿದ ಕೆಲವರು ನಗುತ್ತಾರೆ. ಗ್ರಾಮಸ್ಥ, ನೋಡಿ, ತಾನೇ ಹಸ್ದಿದ್ರೂ ನಾಯಿಗೆ ಊಟ ಕೊಡ್ತಾನೆ. ಮತ್ತೊಬ್ಬ, ಇವನಿಗೆ ಬುದ್ಧಿಯೇ ಇಲ್ಲ. ಕಿರಣ್ ನಗುತ್ತಾ ರಾಜಾಳ ತಲೆಯನ್ನ ಸವರುತ್ತಾನೆ. ಕಿರಣ್, ಪರವಾಗಿಲ್ಲ ರಾಜ, ಎಲ್ಲರೂ ನಮ್ಮನ್ನ ಅರ್ಥ ಮಾಡಿಕೊಳ್ಳಲ್ಲ. ಜನರು ರಾಜನನ್ನ ಬೀದಿ ನಾಯಿ ಎಂದು ಓಡಿಸುತ್ತಿದ್ದರು. ಆದರೆ ರಾಜ ಮಾತ್ರ ಕಿರಣನನ್ನ ಎಂದಿಗೂ ಒಬ್ಬಂಟಿಯಾಗಿ ಬಿಡಲಿಲ್ಲ. ಅವನು ಎಲ್ಲಿಗೆ ಹೋದರೂ ರಾಜ ಅವನ ಜೊತೆಯಲ್ಲೇ ಇರುತ್ತಿತ್ತು. ಒಂದು ದಿನ ಹಳ್ಳಿಯ ಶ್ರೀಮಂತ ವ್ಯಾಪಾರಿ ಧನರಾಜ್ ತನ್ನ ದೊಡ್ಡ ಮನೆಯಲ್ಲಿ ಕೆಲಸಗಾರರ ಮೇಲೆ ಕೂಗುತ್ತಿದ್ದ. ಧನರಾಜ್, ನನ್ನ ಚಿನ್ನದ ಸರ ಕಾಣಿಸುತ್ತಿಲ್ಲ, ಯಾರೋ ಕದ್ದಿದ್ದಾರೆ. ಎಲ್ಲರೂ ಹುಡುಕಲು ಆರಂಭಿಸಿದರು. ಸ್ವಲ್ಪ ಸಮಯದ ನಂತರ ಒಬ್ಬ ಕೆಲಸಗಾರ ಹೇಳಿದ. ಕೆಲಸಗಾರ, ಸಾರ್, ಇಂದು ಬೆಳಗ್ಗೆ ಕಿರಣ್ ಮಾತ್ರ ಮನೆಯ ಹತ್ರ ಬಂದಿದ್ದ. ಧನರಾಜ್ ಕೋಪದಿಂದ ಎದ್ದನು. ಧನರಾಜ್, ಅವನನ್ನೇ ಕರೆದುಕೊಂಡು ಬನ್ನಿ. ಕಿರಣ್ ಅಲ್ಲಿಗೆ ಬರುತ್ತಾನೆ. ರಾಜ ಕೂಡ ಅವನ ಹಿಂದೆ ಬರುತ್ತದೆ. ಧನರಾಜ್, ನನ್ನ ಚಿನ್ನದ ಸರ ಎಲ್ಲಿದೆ? ಕಿರಣ್, ನನಗೆ ಗೊತ್ತಿಲ್ಲ ಸಾರ್. ಧನರಾಜ್, ಸುಳ್ಳು ಹೇಳಬೇಡ. ಕಿರಣ್, ನಾನು ಕಳ್ಳತನ ಮಾಡಿಲ್ಲ. ಅಷ್ಟರಲ್ಲಿ ಕೆಲವರು ಗ್ರಾಮಸ್ಥ, ಅನಾಥ ಹುಡುಗ, ಬಡವ, ಇವನೇ ಕದ್ದಿರಬಹುದು. ರಾಜ ಜೋರಾಗಿ ಬೊಗಳಲು ಆರಂಭಿಸುತ್ತದೆ. ಧನರಾಜ್, ಈ ನಾಯಿಯನ್ನು ಇಲ್ಲಿಂದ ಓಡಿಸಿ. ಒಬ್ಬ ಕೆಲಸಗಾರ ರಾಜಾಳನ್ನು ಕಳ್ಳಿನಿಂದ ಹೊಡೆಯುತ್ತಾನೆ. ರಾಜ ನೋವಿನಿಂದ ಕೂಗುತ್ತದೆ. ಕಿರಣ್, ಬೇಡ, ಅದನ್ನು ಹೊಡೆಯಬೇಡಿ. ಕಿರಣ್ ರಾಜಾಳನ್ನು ಅಪ್ಪಿಕೊಂಡು ಅಳುತ್ತಾನೆ. ಯಾವುದೇ ಸಾಕ್ಷಿ ಇಲ್ಲದಿದ್ದರು. ಬಡವನೆಂಬ ಕಾರಣಕ್ಕೆ ಎಲ್ಲರೂ ಕಿರಣನೇ ಕಳ್ಳ ಎಂದು ನಂಬಿದರು. ಆ ದಿನ ಕಿರಣನನ್ನು ಇಡೀ ಹಳ್ಳಿಯಿಂದ ಹೊರಹಾಕಲಾಯಿತು. ಮಳೆ ಶುರುವಾಗಿತ್ತು. ಕಿರಣ್ ಮತ್ತು ರಾಜ ಕಾಡಿನ ದಾರಿಯಲ್ಲಿ ನಿಧಾನವಾಗಿ ನಡೆಯುತ್ತಿದ್ದರು. ಅವರಿಗೆ ಗೊತ್ತಿರಲಿಲ್ಲ, ಆ ರಾತ್ರಿ ಅವರ ಜೀವನವೇ ಬದಲಾಗಲಿತ್ತು. ಆ ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ಮಿಂಚಿನ ಸದ್ದು ಇಡೀ ಕಾಡನ್ನು ನಡುಗಿಸುತ್ತಿತ್ತು. ಕಿರಣ್ ಒಂದು ಹಳೆಯ ಮರದ ಕೆಳಗೆ ಕುಳಿತಿದ್ದ. ರಾಜ ಅವನ ಪಕ್ಕದಲ್ಲೇ ಮಲಗಿತ್ತು. ಕಿರಣ್, ರಾಜ, ನಾವು ಯಾರಿಗೋ ಏನೋ ಕೆಟ್ಟದ್ದು ಮಾಡಿಲ್ಲ. ಆದರೂ ಎಲ್ಲರೂ ನಮ್ಮಮ್ಮನ್ನು ಯಾಕೆ ದ್ವೇಷ ಮಾಡ್ತಾರೆ? ರಾಜ ನಿಧಾನವಾಗಿ ಕಿರಣನ ಕೈಯನ್ನು ನೆಕ್ಕಿತು. ಅದು ಹೇಳುವಂತೆ ಕಾಣುತ್ತಿತ್ತು, ನಾನಿದ್ದೇನೆ, ನೀನು ಒಬ್ಬಂಟಿಯಲ್ಲ. ಇದ್ದಕ್ಕಿದ್ದಂತೆ ರಾಜ ಜೋರಾಗಿ ಬೊಗಳಲು ಶುರು ಮಾಡಿತು. ಕಿರಣ್, ಏನಾಯ್ತು ರಾಜ? ರಾಜ ಕಾಡಿನೊಳಗೆ ಓಡತೊಡಗಿತು. ಕಿರಣ್ ಅದರ ಹಿಂದೆ ಓಡಿದ. ಸ್ವಲ್ಪ ದೂರದಲ್ಲಿ 4 ಜನ ಕಳ್ಳರು ದೊಡ್ಡ ಚೀಲಗಳನ್ನು ಮರೆಮಾಡುತ್ತಿದ್ದರು. ಕಳ್ಳ 1, ಬೇಗ, ಬೆಳದಾಗುವ ಮುಂಚೆ ಎಲ್ಲವನ್ನೂ ಅಡಗಿಸೋಣ. ಒಂದು ಚೀಲ ತೆರೆದಿತು. ಅದರೊಳಗೆ ಚಿನ್ನದ ಸರ, ಆಭರಣಗಳು ಮತ್ತು ಹಣ ಇತ್ತು. ಕಿರಣ್ ಆಶ್ಚರ್ಯದಿಂದ ನೋಡಿದ.
ಕಿರಣ್, ಅದು ಧನರಾಜ್ ಅವರ ಚಿನ್ನದ ಸರ. ಅಷ್ಟರಲ್ಲಿ ರಾಜ ಜೋರಾಗಿ ಬೊಗಳಿತು. ಕಳ್ಳ 2, ಯಾರೋ ನಮ್ಮನ್ನು ನೋಡಿದ್ದಾರೆ. ಕಳ್ಳರು ರಾಜಾಳ ಹಿಂದೆ ಓಡಿದರು. ರಾಜ ಕಳ್ಳರನ್ನು ಕಾಡಿನ ಇನ್ನೊಂದು ದಿಕ್ಕಿಗೆ ಓಡಿಸಿತು. ಕಿರಣ್ ಅವಕಾಶ ನೋಡಿ ಹಳ್ಳಿಯ ಕಡೆಗೆ ಓಡಿದ. ಉಸಿರಾಟವೇ ನಿಲ್ಲುವಂತೆ ಓಡುತ್ತಾ ನೇರವಾಗಿ ಪೊಲೀಸ್ ಠಾಣೆಗೆ ತಲುಪಿದ. ಓಡುತ್ತಾ ನೇರವಾಗಿ ಪೊಲೀಸ್ ಠಾಣೆಗೆ ತಲುಪಿದ. ಕಿರಣ್, ಸಾರ್, ಕಳ್ಳರು ಕಾಡಿನಲ್ಲಿದ್ದಾರೆ, ಬೇಗ ಬನ್ನಿ. ಪೊಲೀಸ್ ಇನ್ಸ್ಪೆಕ್ಟರ್ ತಕ್ಷಣ ಸಿಬ್ಬಂದಿಯನ್ನು ಕರೆದುಕೊಂಡು ಹೊರಟ. ಪೊಲೀಸರು ಕಾಡನ್ನು ಸುತ್ತುವರಿದರು. ಕಳ್ಳರು ಓಡಲು ಯತ್ನಿಸಿದರು, ಆದರೆ ಎಲ್ಲರೂ ಸಿಕ್ಕಿಬಿದ್ದರು. ಧನರಾಜ್ ಅವರ ಚಿನ್ನದ ಸರವು ವಾಪಸ್ ಸಿಕ್ಕಿತು. ಬೆಳಗ್ಗೆ ಇಡೀ ಹಳ್ಳಿಯವರು ಅಲ್ಲಿಗೆ ಸೇರಿದ್ದರು. ಇನ್ಸ್ಪೆಕ್ಟರ್ ಎಲ್ಲರ ಮುಂದೆ ಹೇಳಿದರು, ಇನ್ಸ್ಪೆಕ್ಟರ್, ಕಿರಣ್ ಕಳ್ಳನಲ್ಲ, ನಿಜವಾದ ಕಳ್ಳರು ಇವರೇ. ಗ್ರಾಮಸ್ಥರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಧನರಾಜ್ ತಲೆ ತಗ್ಗಿಸಿದ. ಧನರಾಜ್, ಮಗನೇ, ನಾನು ನಿನ್ನ ಮೇಲೆ ತಪ್ಪಾಗಿ ಅನುಮಾನಪಟ್ಟೆ, ನನ್ನನ್ನು ಕ್ಷಮಿಸು. ಕಿರಣ್, ನಾನು ನಿಮ್ಮನ್ನು ದ್ವೇಷ ಮಾಡುವುದಿಲ್ಲ ಸರ್. ಕೆಲವು ತಿಂಗಳುಗಳು ಕಳೆಯಿತು. ಕಿರಣ್ ಈಗ ಧನರಾಜ್ ಅವರ ಮನೆಯಲ್ಲೇ ವಾಸಿಸುತ್ತಿದ್ದ. ಧನರಾಜ್ ಅವನನ್ನು ಶಾಲೆಗೆ ಸೇರಿಸಿದ. ರಾಜ ಪ್ರತಿದಿನ ಕಿರಣನನ್ನು ಶಾಲೆಗೆ ಬಿಟ್ಟು ಸಂಜೆ ಮತ್ತೆ ಕರೆದುಕೊಂಡು ಬರುತ್ತಿತ್ತು. ಇಡೀ ಹಳ್ಳಿಯಲ್ಲಿ ರಾಜ ಎಲ್ಲರ ಮೆಚ್ಚಿನ ನಾಯಿಯಾಗಿತ್ತು. ಒಂದು ರಾತ್ರಿ ಭಾರೀ ಮಳೆ ಸುರಿಯಲು ಆರಂಭವಾಯಿತು. ನದಿ ನೀರು ಅಪಾಯದ ಮಟ್ಟಕ್ಕೆ ಏರಿತು. ಹಳ್ಳಿಯ ಹೆಚ್ಚಿನ ಜನರು ಗಾಢ ನಿದ್ರೆಯಲ್ಲಿದ್ದರು. ಆ ಸಮಯದಲ್ಲಿ ರಾಜ ಏಕಾಏಕಿ ಜೋರಾಗಿ ಬೊಗಳಲು ಆರಂಭಿಸಿತು. ಧನರಾಜ್, ರಾಜ, ಏನಾಯ್ತು? ಆದರೆ ರಾಜ ನಿಲ್ಲಲಿಲ್ಲ. ಅದು ಬಾಗಿಲನ್ನು ಕಾಲಿನಿಂದ ಹೊಡೆಯುತ್ತಿತ್ತು. ಕಿರಣ್ ಹೊರಗೆ ಬಂದು ನೋಡಿದ. ದೂರದಲ್ಲಿ ನದಿಯ ನೀರು ವೇಗವಾಗಿ ಹರಿಯುತ್ತಿತ್ತು. ಕಿರಣ್, ಧನರಾಜ್, ಅಯ್ಯ, ಪ್ರವಾಹ ಬರುತ್ತಿದೆ. ರಾಜ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಓಡುತ್ತಾ ಜೋರಾಗಿ ಬೊಗಳಿತು. ಜನರು ಎಚ್ಚರಗೊಂಡರು. ಗ್ರಾಮಸ್ಥೆ, ಏನಾಯ್ತು? ಕಿರಣ್, ಎಲ್ಲರೂ ಬೇಗ ಎತ್ತರದ ಜಾಗಕ್ಕೆ ಹೋಗಿ, ಪ್ರವಾಹ ಬರುತ್ತಿದೆ. ಗ್ರಾಮದ ಗಂಟೆ ಬಾರಿಸಲಾಯಿತು. ಜನರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ ಓಡಿದರು. ಕೆಲವೇ ನಿಮಿಷಗಳಲ್ಲಿ ನದಿಯ ನೀರು ಹಳ್ಳಿಯೊಳಗೆ ನುಗ್ಗಿತು. ಅನೇಕ ಮನೆಗಳು ನೀರಿನಲ್ಲಿ ಮುಳುಗಿದವು. ಆದರೆ ಒಂದು ಜೀವವೂ ಹೋಗಲಿಲ್ಲ, ಏಕೆಂದರೆ ರಾಜ ಸಮಯಕ್ಕೆ ಎಲ್ಲರನ್ನೂ ಎಚ್ಚರಿಸಿತ್ತು. ಹಠಾತ್ ಕಿರಣ್ ಸುತ್ತಲೂ ನೋಡಿದ. ಕಿರಣ್, ರಾಜ, ರಾಜ! ಆದರೆ ರಾಜ ಎಲ್ಲೂ ಕಾಣಿಸಲಿಲ್ಲ. ಕಿರಣನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ಕಾಡಿನೊಳಗೆ ಓಡಿದ. ಜೋರಾಗಿ ಕೂಗಿದ, ಕಿರಣ್, ರಾಜ, ನೀನ್ ಎಲ್ಲಿದ್ದೀಯಾ? ಸ್ವಲ್ಪ ದೂರದಲ್ಲಿ ಒಂದು ಪೊದೆಯ ಹಿಂದೆ ರಾಜ ಗಾಯಗೊಂಡು ಬಿದ್ದಿತ್ತು. ಕಳ್ಳರು ಅದಕ್ಕೆ ಹೊಡೆದಿದ್ದರು. ಕಿರಣ್, ರಾಜ, ಕಣ್ಣು ತೆರೆ! ಕಿರಣ್ ಅಲತೊಡಗಿದ. ರಾಜ ನಿಧಾನವಾಗಿ ಕಣ್ಣು ತೆರೆದು ಬಾಲ ಆಡಿಸಿತು. ಅದನ್ನು ನೋಡಿ ಕಿರಣ್ ಸಂತೋಷದಿಂದ ರಾಜಾಳನ್ನು ಅಪ್ಪಿಕೊಂಡ. ಧನರಾಜ್ ಅಲ್ಲಿಗೆ ಬಂದ. ರಾಜ ಮಾಡಿದ ತ್ಯಾಗವನ್ನು ನೋಡಿ ಅವನ ಕಣ್ಣಲ್ಲೂ ನೀರು ತುಂಬಿತು. ಧನರಾಜ್, ಇಂದು ಈ ನಾಯಿ ಇರದಿದ್ದರೆ ಸತ್ಯ ಎಂದಿಗೂ ಹೊರಬರುತ್ತಿರಲಿಲ್ಲ. ಅವನು ಕಿರಣನ ಕೈ ಹಿರಿದ. ಧನರಾಜ್, ಇನ್ನು ಮುಂದೆ ನೀನು ಒಬ್ಬಂಟಿಯಲ್ಲ. ನನ್ನ ಮನೆ ನಿನ್ನ ಮನೆ. ಕಿರಣ್ ಆಶ್ಚರ್ಯದಿಂದ ನೋಡಿದ. ಕಿರಣ್, ನಿಜವಾಗಿಯೂ? ಧನರಾಜ್, ಹೌದು ಮಗನೇ. ಧನರಾಜ್ ರಾಜಾಳ ತಲೆಯನ್ನು ಸಹ ಪ್ರೀತಿಯಿಂದ ಸವರುತ್ತಾನೆ. ಧನರಾಜ್, ಇನ್ನು ನೀನು ನಮ್ಮ ಕುಟುಂಬದ ಸದಸ್ಯ. ಆ ದಿನ ಒಬ್ಬ ಅನಾಥ ಹುಡುಗನಿಗೆ ಹೊಸ ಕುಟುಂಬ ಸಿಕ್ಕಿತು. ಒಂದು ಬೀದಿ ನಾಯಿಗೆ ತಾನು ಅರ್ಹಿಸಿದ್ದ ಪ್ರೀತಿ ಮತ್ತು ಗೌರವ ಸಿಕ್ಕಿತು. ಆದರೆ ಅವರ ಜೀವನದಲ್ಲಿ ಇನ್ನೊಂದು ದೊಡ್ಡ ಪರೀಕ್ಷೆ ಬರಬೇಕಿತ್ತು. ಮರುದಿನ ಗ್ರಾಮದ ಎಲ್ಲರೂ ದೇವಾಲಯದ ಮುಂದೆ ಸೇರಿದ್ರು. ಗ್ರಾಮದ ಹಿರಿಯರು ಮಾತನಾಡಿದ್ರು. ಹಿರಿಯರು,
ಇಂದು ನಮ್ಮ ಹಳ್ಳಿ ಜೀವಂತವಾಗಿದೆ ಎಂದರೆ ಅದರ ಕಾರಣ ರಾಜ. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಧನರಾಜ್ ರಾಜಾಳ ಕುತ್ತಿಗೆಗೆ ಹೂಮಾಲೆ ಹಾಕಿದ. ಧನರಾಜ್, ನಾನು ಹಿಂದೆ ನಿನ್ನನ್ನು ಕೇವಲ ಒಂದು ನಾಯಿ ಎಂದುಕೊಂಡಿದ್ದೆ. ಆದರೆ ಇಂದು ನೀನು ನಮ್ಮ ಕುಟುಂಬದ ಸದಸ್ಯ. ಕಿರಣ್ ರಾಜಾಳನ್ನು ಅಪ್ಪಿಕೊಂಡ. ಕಿರಣ್, ನೀನು ನನ್ನ ಸ್ನೇಹಿತ ಮಾತ್ರ ಅಲ್ಲ, ನನ್ನ ಅಣ್ಣ. ರಾಜ ಬಾಲ ಆಡಿಸಿತು. 10 ವರ್ಷಗಳ ನಂತರ ಕಿರಣ್ ದೊಡ್ಡ ಪಶುವೈದ್ಯನಾದ. ಅವನು ಹಳ್ಳಿಯಲ್ಲಿ ಗಾಯಗೊಂಡ ಮತ್ತು ಅನಾಥ ಪ್ರಾಣಿಗಳಿಗಾಗಿ ಉಚಿತ ಆಶ್ರಯ ಕೇಂದ್ರವನ್ನು ಆರಂಭಿಸಿದ. ಧನರಾಜ್ ತನ್ನ ಜಮೀನಿನ ಒಂದು ಭಾಗವನ್ನು ಆ ಆಶ್ರಯ ಕೇಂದ್ರಕ್ಕೆ ದಾನ ಮಾಡಿದ. ಗ್ರಾಮದ ಮಕ್ಕಳು ಪ್ರತಿದಿನ ಅಲ್ಲಿಗೆ ಬಂದು ಪ್ರಾಣಿಗಳಿಗೆ ಆಹಾರ ನೀಡುತ್ತಿದ್ದರು. ರಾಜ ಈಗ ವಯಸ್ಸಾಗಿತ್ತು. ಒಂದು ಸಂಜೆ ರಾಜ ಕಿರಣನ ಮಡಿಲಲ್ಲಿ ತಲೆಯಿಟ್ಟು ಮಲಗಿತ್ತು. ಕಿರಣ್, ರಾಜ, ನೀನು ನನ್ನ ಬದುಕನ್ನು ಬದಲಾಯಿಸಿದೆ. ರಾಜ ನಿಧಾನವಾಗಿ ಕಿರಣನ ಕೈಯನ್ನು ನೆಕ್ಕಿತು. ಕೆಲವೇ ಕ್ಷಣಗಳಲ್ಲಿ ಅದು ಶಾಂತವಾಗಿ ಕಣ್ಣು ಮುಚ್ಚಿತು. ಕಿರಣನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಇಡೀ ಹಳ್ಳಿ ಮೌನವಾಗಿ ನಿಂತಿತ್ತು. ರಾಜಾಳ ನೆನಪಿಗಾಗಿ ಹಳ್ಳಿಯ ಮಧ್ಯದಲ್ಲಿ ಒಂದು ಸುಂದರ ಪ್ರತಿಮೆಯನ್ನ ನಿರ್ಮಿಸಲಾಯಿತು. ಅದರ ಕೆಳಗೆ ಒಂದು ಸಾಲು ಬರೆಯಲಾಗಿತ್ತು: ನಿಷ್ಠೆ ಮತ್ತು ಪ್ರೀತಿ ಎಂದಿಗೂ ಸಾಯುವುದಿಲ್ಲ. ಪ್ರತಿ ವರ್ಷ ಹಳ್ಳಿಯಲ್ಲಿ ಪ್ರಾಣಿ ದಯಾ ದಿನ ಆಚರಿಸಲಾಯಿತು. ಕಿರಣ್ ಪ್ರತಿಯೊಬ್ಬ ಮಗುವಿಗೂ ಹೇಳುತ್ತಿದ್ದ, ಕಿರಣ್, ಪ್ರಾಣಿಗಳು ಮಾತನಾಡುವುದಿಲ್ಲ, ಆದರೆ ಅವುಗಳ ಪ್ರೀತಿ ಮತ್ತು ನಿಷ್ಠೆ 1000 ಮಾತುಗಳಿಗಿಂತ ದೊಡ್ಡದು. ಕ್ಯಾಮ್ರಾ ನಿಧಾನವಾಗಿ ರಾಜಾಳ ಪ್ರತಿಮೆಯ ಮೇಲೆ ನಿಂತು ಆಕಾಶದತ್ತ ಏರುತ್ತದೆ. ಕೊನೆಯ ಸಂದೇಶ: ಪ್ರಾಣಿಗಳಿಗೆ ತೋರಿಸುವ ಒಂದು ಸಣ್ಣ ದಯೆ ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದವಾಗಿ ಮರಳಿ ಬರುತ್ತದೆ. ನಿಜವಾದ ಸ್ನೇಹಕ್ಕೆ ಭಾಷೆಯ ಅಗತ್ಯವಿಲ್ಲ, ಪ್ರೀತಿ ಸಾಕು. ಸಮಾಪ್ತಿ.